ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇರುವಂಥ ಒಂದು ಪ್ರಾಡಕ್ಟ್ನ ಹೆಸರು ಬಂದ್ಬಿಟ್ಟು ಸೋಲಾರ್ನ ಒಂದು ಕನ್ವರ್ಟರ್ ಆಗಿರುತ್ತೆ. ಮತ್ತು ನಾನು ಒಂದು ವಿಡಿಯೋನ ಮಾಡಿದ್ದೆ, ಸೋಲಾರ್ನ ಪ್ಲೇಟ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಪ್ಯಾನಲ್ನ ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದರಲ್ಲಿ ನಾನು ನಿಮಗೆ ಡಿಜಿಟಲ್ ಆಗಿ ಒಂದು ಕನ್ವರ್ಟರ್ ಬರುತ್ತೆ, ಅದ್ರ ಫೋಟೋ ಕೂಡ ತೋರಿಸ್ಬಿಟ್ಟು ಮತ್ತು ಅದನ್ನು ಬೈ ಮಾಡಿ ಲಿಂಕ್ ಹಾಕಿದ್ದೆ ನಾನು ನಿಮಗೆ. ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನೇ ನಿಮಗೆ ಈಗ ನಾನು ನಿಮ್ಮ ಮುಂದೆನೇ ತೋರಿಸ್ಕೊಡ್ತೀನಿ, ಡಿಜಿಟಲ್ ಮೀಟ್ರ್ ಕನ್ವರ್ಟರ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಆ ಸೋಲಾರ್ ಪ್ಲೇಟ್ನ ಏನಾದರೂ ಆ ವಿಡಿಯೋನ ನೋಡಿಲ್ಲ, ಅನ್ಬಾಕ್ಸ್ ಮಾಡಿರೋದು ನಾನು ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮೇಲೆ ಐ ಕಾರ್ಡ್ ಹಾಕ್ತೀನಿ, ಬೇಕಿದ್ರೆ ನೋಡ್ಕೊಬೋದು. ಈಗ ನೋಡೋಣ, ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇವಾಗಲೇ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಿ. ಓಕೆ ಗೈಸ್, ಇವಾಗ ನೋಡ್ಬೋದು ಇಲ್ಲಿ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಲಿಂಕ್ ಬೇಕಿದ್ರೆ ಈಗಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ಈ ರೀತಿ ಇರುತ್ತೆ, ನೋಡ್ತಾ ಇದ್ದೀರಲ್ವ, ಈ ರೀತಿ ಇರುತ್ತೆ ಸೋಲಾರ್ ಚಾರ್ಜರ್ ಕಂಟ್ರೋಲರ್ ಅಂತ. ಇದನ್ನು ನೀವು ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ಬೋದು, ಮತ್ತು ನಿಮ್ಮ ಒಂದು ಯಾವುದೇ ಒಂದು ನಿಮ್ಮ ಒಂದು LED ಪ್ಲೇಟ್ ಇರುತ್ತಲ್ವ, ಸೋಲಾರ್ ಹೊಗೆ ಅಂತಲೇ ಬಂದಿರುತ್ತೆ, ಅದನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಾ ಈ ರೀತಿ ಇರುತ್ತೆ ನಿಮಗೆ. ನಾನು ತರಿಸಿರುವಂಥದ್ದು 50 ವ್ಯಾಟಿಗೆ ಕರೆಕ್ಟಾಗಿರುವಂಥ ಒಂದು 30 AH ಇಂದು ಇದು ಕನ್ವರ್ಟರ್ ತರಿಸಿರುವಂಥದ್ದು. ಇದು ನಿಮಗೆ ವಾಪಸ್ಸು ನಿಮಗೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ 12 ವಾಟ್ ಮತ್ತು 24 ವಾಟ್ ತನಕ ಇದು ಸಪೋರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲಿ ಮೇಡ್ ಇನ್ ಚೈನಾ ಅಂತಿರುವಂಥದ್ದು, ಇದೊಂದೇ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಈ ರೀತಿ ಅವರ ಒಂದು ಏನು ಇದರ ಒಂದು MRP ಪ್ರೈಸ್ ಹಾಕಿರುವಂಥದ್ದು 3000 ರೂಪಾಯಿಗೆ. ನೋಡ್ತಾ ಇದ್ದೀರಾ ಇಲ್ಲಿ 3000 ರೂಪಾಯಿ ಹಾಕಿದ್ದಾರೆ. ಈಗ ನೋಡ್ಬೋದು, ಇದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಫಸ್ಟು ಬಂದಾಗಲೇ ಹೀಗಿತ್ತು, ನೋಡ್ತಾ ಇದ್ದೀರಲ್ವ, ಈ ರೀತಿ ಇತ್ತು. ಪಕ್ಕದಲ್ಲೊಂದು ನಿಮಗೆ ಯೂಸರ್ ಮ್ಯಾನ್ಯಲ್ ಕೊಡ್ತಾರೆ, ಮತ್ತು ಇದರಲ್ಲಿ ನಿಮಗೆ ಈ ಕನ್ವರ್ಟರ್ ಸಿಗ್ತಾ ಇರುವಂಥದ್ದು. ನಾವು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಯೂಸರ್ ಮ್ಯಾನ್ಯಲ್ನ ನೋಡ್ಕೊಂಬಿಡ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಇಲ್ಲ ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ಇದೇನಾದರೂ ನೀವು ಪ್ಲಸ್ ಮೈನಸ್ ಏನಾದರೂ ಉಲ್ಟಾ ಕೊಟ್ಟಿದ್ದೀರಾ ಅಂತಂದರೆ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ನ ನಿಮ್ಮೊಂದು ಈ ಕನ್ವರ್ಟರ್ ಸುಟ್ಟೋಗುತ್ತೆ. ಅದೊಂದು ನಿಮಗೆ ಮೇನ್ ಹೈಲೈಟಿಂಗಾಗಿ ಕೊಟ್ಟಿರುವಂಥದ್ದು ರೆಡ್ ಕಲರಲ್ಲಿ. ನೀವು ಯಾವಾಗ ತಗೊತೀರ ಆವಾಗ ಬೇಕಿದ್ರೆ ಇದನ್ನು ಓದ್ಕೊಬೋದು. ನೋಡ್ತಾ ಇದ್ದೀರಾ ಈ ರೀತಿ ಇರುತ್ತೆ ನಿಮಗೆ. ಡಿಸ್ಪ್ಲೇ ವೈಸ್ ಎಲ್ಲ ನಿಮಗೆ ಇವು ಅಷ್ಟು ಇಲ್ಲೇ ಕೊಟ್ಟಿದ್ದಾರೆ, ಯಾವ ರೀತಿ ನಿಮಗೆ ಕಾಣುತ್ತೆ ಅದೆಲ್ಲ ನೀವೇ ನೋಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಚೈನಾದ ಆ ರೀತಿ ಬರೆದಿರುವಂಥದ್ದು, ಈ ಕಡೆ ನಿಮಗೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ನಮ್ಮ ಪಕ್ಕಕ್ಕೆ ಇಟ್ಟರೆ ನಿಮಗೆ ಇದು ಕಾಣಿಸೋದು ಇದೊಂದೇ. ನೋಡ್ತಾ ಇದ್ದೀರಾ ಇಲ್ಲಿ ಸೋಲಾರ್ ಕನ್ವರ್ಟರ್ ಇರುವಂಥದ್ದು ನೋಡ್ಕೊತಾ ಇದ್ದೀರಾ. ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂದೆ ನಿಮಗಿಲ್ಲಿ 4 ಸ್ಕ್ರೂ ಕೊಟ್ಟಿದ್ದೀರಾ. ಏನಾದರೂ ಹಾಳಾಗಿದ್ದರೆ, ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದ್ದರೆ ನೀವು ಬೇಕಿದ್ರೆ ರಿಪೇರಿನ ಮಾಡಿಸ್ಕೊಬೋದು. ಇಲ್ಲಿ ನಿಮಗೆ 4 ಹೋಲ್ ಕೊಟ್ಟಿರುವಂಥದ್ದು ನಿಮ್ಮ ಒಂದು ಗೋಡೆಗೆ ಹಾಕೋದಕ್ಕೆ, ವಾಲ್ಗೆ ಫಿಟ್ ಮಾಡ್ಕೊಬೋದು ಇದನ್ನು. ಮತ್ತು ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ರೀತಿ ಇರುವಂಥದ್ದು. ಇಲ್ಲಿ ನೀವೇನಾದರೂ ನೀವು ನಿಮ್ಮ ಒಂದು ಲೈಟ್ನ ಆನ್ ಮಾಡೋದಕ್ಕೆ ಏನಾದರೂ ಉಪಯೋಗಿಸ್ತೀರಾ ಅಂತಂದರೆ LED ಲೈಟ್ನ ಆನ್ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಮೈನಸ್ ಬಟನ್ ಇರುವ ಮೈನಸ್ ಥರ ತೋರಿಸ್ತಾ ಇರುವಂಥದ್ದು, ಮತ್ತು ಬಲ್ಬ್ ಚಿತ್ರ ಕೂಡ ಕೊಟ್ಟಿದ್ದಾರೆ. ಇದು ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ನಿಮ್ಮ ಒಂದು ಇದನ್ನು ಟರ್ನ್ ಆನ್ ಮಾಡುತ್ತೆ. ಇಲ್ಲ ಅಂತಂದರೆ ವಾಪಸ್ ನಿಮಗೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಆಫ್ ಆಗುತ್ತೆ. ಮತ್ತು ಇದು ಮೇನ್ ಸ್ವಿಚ್ ಬಂದ್ಬಿಟ್ಟು ಮೇನಾಗಿ ಆನ್ ಮಾಡ್ಕೊಳ್ಳೋದಕ್ಕೆ. ಇದು ಪ್ಲಸ್ ಬಂದ್ಬಿಟ್ಟು ನಿಮಗೇನಾದರೂ ಇಲ್ಲಿ ನಿಮಗೆ ವೋಲ್ಟೇಜ್ ಏನಾದರೂ ಹೈ ಮಾಡಬೇಕು, ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತಿದ್ರೆ ಇದನ್ನೇ ಮಾಡ್ಕೊಬೋದು. ಮತ್ತು ಪ್ಲಸ್ ಮಾತ್ರ ಇದೆ, ಮೈನಸ್ ಇಲ್ವಲ್ಲ ಅಂತ ಕೇಳೋದಾದರೆ ಇದು ಲಾಂಗ್ ಪ್ರೆಸ್ಗೆ ಮಾತ್ರ ನಿಮಗೆ ಲೈಟ್ ಹೊತ್ತುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಾಂಗ್ ಪ್ರೆಸ್ ಮಾಡಿದ್ರೆ ಮಾತ್ರ ಬರೋದು. ಮೈನಸ್ ಇರುವಂಥದ್ದು ಪ್ಲಸ್ ಮೈನಸ್ ಇದೆ, ನೋಡ್ತಾ ಇದ್ದೀರಾ. ಒಂದ್ಸತಿ ಟ್ಯಾಪ್ ಮಾಡಿದ್ರೆ ನಿಮಗೆ ಮೈನಸ್ ಆಗುತ್ತೆ, ಆ ರೀತಿ ಇರುವಂಥದ್ದು. ಮತ್ತು ಇಲ್ಲಿ USB ಪೋರ್ಟ್ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಅಲ್ಲಿ ಏನಾದರೂ ನೀವು ಮೊಬೈಲ್ ಚಾರ್ಜ್ ಹಾಕಬೇಕು ಆ ರೀತಿ ಇದ್ದರೆ ಇದರಲ್ಲಿ ನೀವು ಹಾಕ್ಕೊಬೋದು, ಏನಿಲ್ಲ ನಿಮಗೆ. ಮತ್ತು ನೀವು ಯಾವ ರೀತಿ ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಯಾವ ಪವರ್ ಇರುತ್ತೋ ಅಂತಂದರೆ ನೀವು ಒಂದು ಚಾರ್ಜರಲ್ಲಿ ಯಾವ ವೋಲ್ಟೇಜ್ ಇರುತ್ತೋ ಅದೇ ವೋಲ್ಟೇಜು ಕೂಡ ಇದರಲ್ಲೂ ಕೊಟ್ಟಿರುವಂಥದ್ದು. ಇದೆಲ್ಲ ಅದೇ ಸಪೋರ್ಟ್ ಆಗುತ್ತೆ. ನೀವು ಎರಡನ್ನ ಹಾಕ್ಬೋದು ಒಂದೇ ಸ್ಥಿತಿ, ನೀವು ಎರಡನ್ನೂ ಚಾರ್ಜ್ನ ಮಾಡ್ಕೊಬೋದು. ಇದರಲ್ಲೇ ನೀವು ಮೊಬೈಲ್ನೂ ಕೂಡ ಚಾರ್ಜ್ ಮಾಡ್ಬೋದು. ಒಂದು ಹೇಳಿರ್ತೀನಿ, ನೋಡ್ತಾ ಇದ್ದೀರಲ್ಲಿ ಇಲ್ಲಿ ನೋಡ್ಬೋದು. ನೀವು ಯಾವ ರೀತಿ ಇದನ್ನು ಮಾಡೋದು ಪ್ಲಗ್ ಮಾಡೋದು ಅಂತ ಕೇಳೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರೂಗಳು ಕೊಟ್ಟಿದ್ದಾರೆ. ಇದು ಮತ್ತು ಸೋಲಾರ್ ಪ್ಯಾನಲ್ನು ಕೊಟ್ಟಿದ್ದೀರಾ, ಸಿಂಬಲ್ಲು, ಬ್ಯಾಟ್ರಿದು ಮತ್ತು ಬಲ್ಬ್ ಹಾಕೋದಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಯಾವ ಒಂದು ಕರೆಂಟ್ಗೆ ಮಾಮೂಲಿ ಕರೆಂಟ್ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕೋದಕ್ಕೆ ಬರೋದಿಲ್ಲ. ಇದರಲ್ಲಿ ನೀವು ನಿಮ್ಮ ಒಂದು
ಪ್ಲಸ್ ಮೈನಸ್ಗೆ ಅಂತಲೇ ಮಾಡಿರ್ತಾರೆ, ಅಂತಂದರೆ ಬ್ಯಾಟ್ರಿ ಕೊಡೋದಕ್ಕೆ ಸೋಲಾರ್ಗೆ ಹಾಕೋದಕ್ಕಿಂತಲೇ ಬಲ್ಬ್ಗಳು ಮಾಡಿರ್ತಾರೆ. ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಮನೇಲಿ ನಿಮ್ಮ ಒಂದು ಈಗ ಏನೊಂದು ತಂದಿರ್ತೀರಲ್ಲ ಒಂದೊಂದು ಲೈಟ್ಗಳಲ್ಲಿ, ಅದರಲ್ಲಿ ನಿಮಗೆ ಸಿಗುತ್ತೆ, ನೋಡ್ಕೊಬೋದು. ಅದರಲ್ಲಿ ನಿಮಗೆ ಸಿಕ್ಕರೆ ಅದನ್ನು ನೀವು ಹಾಕೊಬೋದು, ಏನಾಗೋದಿಲ್ಲ, ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪ್ಲಸ್ ಮೈನಸ್ ಸೈನ್ಗಳು ಹಾಕಿರುವಂಥದ್ದು ನೋಡ್ತಾ ಇದ್ದೀರಾ. ಇದನ್ನು ಸ್ಕ್ರೂನ ನೀವು ರಿಮೂವ್ ಮಾಡಿಬಿಟ್ಟು ನೀವು ಇಲ್ಲಿ ವೈರ್ ಹಾಕಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದಕ್ಕೆ ನೀವು ವೈರ್ ಹಾಕಬೇಕಾಗುತ್ತೆ. ಇಲ್ಲಿ ಮೇಲೆ ಕೊಟ್ಟಿರುವಂಥದ್ದು ರೇಟೆಡ್ ವೋಲ್ಟೇಜ್ ಹಾಕಿದ್ದಾರೆ 12 ವೋಲ್ಟು, ಇಲ್ಲ ಅಂತಂದರೆ 24 ವೋಲ್ಟ್ ಹಾಕಿರುವಂಥದ್ದು. ಮತ್ತು ಇಲ್ಲಿ ರೇಟೆಡ್ ಕರೆಂಟ್ ಬಂದ್ಬಿಟ್ಟು 30 ಆಂಪಿಯರ್ ಇರುತ್ತೆ. ಮತ್ತು ನೋಡ್ತಾ ಇದ್ದೀರಾ, ವೋಲ್ಟೇಜು 50 ವ್ಯಾಟಿಗೆ ಸಪೋರ್ಟ್ ಆಗುತ್ತೆ. ಇದು ಸೋಲಾರ್ ಪ್ಯಾನಲ್ಗೆ. ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಇದರಲ್ಲಿ ನಿಮಗೆ ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ, ಏನಾದರೂ ವೋಲ್ಟೇಜ್ ಬಂದ್ಬಿಡ್ತು ಒಂದೇ ಸತಿ ಸೋಲಾರ್ ಕಡೆಯಿಂದ ಅಂತಂದರೆ, ಸೋಲಾರ್ ಪ್ಲೇಟಿಂದ ಬಂತಂದರೆ ನಿಮಗೆ ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ಲ. ಬ್ಯಾಟ್ರಿಗಾಗಿರ್ಬೋದು, ಒಂದು ಲೈಟ್ಗಾಗಿರ್ಬೋದು, ಈ ರೀತಿ ಕನ್ವರ್ಟ್ರಿಗೂ ಆಗೋದಿಲ್ಲ, ಏನು ಡ್ಯಾಮೇಜ್ ಆಗೋಲ್ಲ. ಯಾಕೆ ಅಂತಂದರೆ ನಿಮಗೆ ಇದನ್ನು ಕೊಟ್ಟಿರೋಂಥದ್ದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಈಗ ಜಾಸ್ತಿ ಓವರ್ ವೋಲ್ಟೇಜ್ ಆಗಿದ್ರೆ ಮತ್ತು ಓವರ್ಲೋಡ್ ಆದರೆ ಎಲ್ಲದಕ್ಕೂ ನಿಮ್ಗೆ ಇದರಲ್ಲಿ ಡಿಸ್ಪ್ಲೇದಲ್ಲಿ ತೋರಿಸುತ್ತೆ. ಅದನ್ನು ನೀವು ಯಾವಾಗ ಆನ್ ಮಾಡ್ತೀರಾ, ಇವಾಗ ನಾನು ಆನ್ ಮಾಡೋದಕ್ಕೆ ತೋರಿಸೋದಕ್ಕಾಗೋದಿಲ್ಲ, ನೀವು ಯಾವಾಗ ಇದನ್ನು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅದರಲ್ಲಿ ನಿಮಗೆ ಅವಾಗ ಗೊತ್ತಾಗುತ್ತೆ. ನೀವು ಯಾವಾಗ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ನಿಮಗೆಲ್ಲ ಎಷ್ಟು ವೋಲ್ಟೇಜ್ ಇದೆ, ಬ್ಯಾಟ್ರಿ ಪವರ್ ಬಂದ್ಬಿಟ್ಟು ಎಲ್ಲ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ಬ್ಯಾಟ್ರಿ ಥರ ಸಿಂಬಲ್ ಕೊಟ್ಟಿರ್ತಾರೆ. ನೀವು ಯಾವಾಗ ಒಂದು ಮೊಬೈಲ್ ನಿಮ್ಮ ಒಂದು ಡಿಸ್ಪ್ಲೇನ ನೋಡ್ತೀರಾ, ಮೊಬೈಲಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಕಾಣಿಸುತ್ತೋ ಅದೇ ರೀತಿ ನಿಮಗೆ ಪಾಯಿಂಟಲ್ಲಿ ನಿಮಗೆ ಲೆವೆಲಲ್ಲಿ ತೋರಿಸಿರ್ತಾರೆ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಒಂದು ಬಲ್ಬ್ನ ಸಿಂಬಲ್ ಹಾಕಿರ್ತಾರೆ. ನಾನು ಇದನ್ನು ಆನ್ ಮಾಡಿ ನಿಮಗೆ ಹೇಳೋದಕ್ಕಾಗೋದಿಲ್ಲ. ಇವಾಗ ನಾನು ಒಂದ್ಸತಿ ಆನ್ ಮಾಡಿಬಿಟ್ಟು ನೋಡಿದ್ದೀನಿ. ಪಕ್ಕದಲ್ಲಿ ನಿಮಗೆ ಬಂದರೆ ನಿಮ್ಮ ಒಂದು ಸೋಲಾರ್ ಪ್ಲೇಟ್ನ ನೀವೇನಾದರೂ ಕನೆಕ್ಟ್ ಮಾಡಿದ್ರೆ ಆವಾಗ ಅದು ನಿಮಗೆ ತೋರಿಸುತ್ತೆ. ಆವಾಗ ಸೋಲಾರ್ ಪ್ಲೇಟಲ್ಲೂ ಕೂಡ ಎಷ್ಟಿದೆ ಎಲ್ಲ ನಿಮಗೆ ನೋಡ್ಕೊಬೋದು, ಚೆಕ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ಮೇಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಫುಲ್ ಪ್ರೊಟೆಕ್ಟ್ ಅಂತ ಇದೆ, ಬಿಲ್ಟ್ ಇನ್ ಟೈಮರ್ ಅಂತ ಇದೆ. ಟೈಮ್ ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಎಲ್ಲ ನಿಮ್ಗೆ ಇದೆಲ್ಲ ತೋರಿಸುತ್ತೆ ಡಿಸ್ಪ್ಲೇನಲ್ಲಿ. ಈ ಡಿಸ್ಪ್ಲೇ ಬಂದ್ಬಿಟ್ಟು LCD ಮತ್ತು LED ಡಿಸ್ಪ್ಲೇ ಆಗಿರುತ್ತೆ, ಎರಡು ಮಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಯಾವುದೇ ಒಂದು ಡ್ಯಾಮೇಜ್ ಇರೋದಿಲ್ಲ, ಕ್ಲೀನಾಗಿ ಬಂದಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ ಇದರಲ್ಲಿ ಯೂಸರ್ ಮೇನಲ್ಲಿ ಕೊಟ್ಟಿರುವಂಥದ್ದು ಮತ್ತು ಎಷ್ಟು ಸೈಜ್ ಇದೆ, ಎಷ್ಟು ಸೆಂಟಿಮೀಟ್ರ್ ಇದೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೇನೋ ಗೊತ್ತಾಗಿಲ್ಲ ಅಂತಂದರೆ ಯಾವುದಕ್ಕೆ ಕೊಟ್ಟಬೇಕಂತ ಇಲ್ಲಿ ಕೊಟ್ಟಿದ್ರು ಕೂಡ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ನೀವು ನೋಡ್ಕೊಬೋದು. ಯೂಸರ್ ಮೇನಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಮತ್ತು ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ನಿಮಗೆ LCD ಡಿಸ್ಪ್ಲೇ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಬಾಕ್ಸ್ ಮೇಲೆ LCD LED ಅಂತ ಕೂಡ ಡಿಸ್ಪ್ಲೇನಲ್ಲಿ ಆ ರೀತಿ ಮೆನ್ಷನ್ ಮಾಡಿರುವಂಥದ್ದು ಡಿಸ್ಪ್ಲೇ ಬಂದ್ಬಿಟ್ಟು. ನೋಡ್ತಾ ಇದ್ದೀರಾ ನೀವೇನೆ, ಇದರಲ್ಲಿ ಇರುವಂಥದ್ದೇ ನಾನು ಹೇಳಿರುವಂಥದ್ದು, ಏನೂ ಇಲ್ಲ, ಬೇರೆ ನಾನು ಯಾವುದೂ ಹೇಳಿಲ್ಲ, ಇದರಲ್ಲಿ ಇರುವಂಥದ್ದೇ ನಾನು ಹೇಳಿರೋದು. ಇಲ್ಲಿ ನೋಡ್ಕೊಬೋದು, ಈ ರೀತಿ ನೀವು ಇದನ್ನು ಹಾಕ್ಬೋದು. ಎಲ್ಲ ನೀವು ನೋಡ್ತಾ ಇದ್ದೀರಾ, ನಾನು ಹೇಳ್ದಂಗೆ ಇರುವಂಥದ್ದು ನೋಡ್ಬೋದು. ಇಲ್ಲಿ ನಿಮಗೆ ಯಾವ ರೀತಿ ಪವರ್ ಸಪ್ಲೈ ಇದೆ ಎಲ್ಲ ನಿಮಗೆಲ್ಲ ತೋರಿಸುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಇರುವಂಥದ್ದು ನಿಮಗೆ. ಮತ್ತೆ ಈಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಿದೆ ಅಂತಂದರೆ ಆಗ್ತಾ ಎಷ್ಟಕ್ಕೆ ಬರುತ್ತೆ ವೋಲ್ಟೇಜ್ ಎಲ್ಲ ನಿಮ್ಗೆ ಇದರಲ್ಲೇ ತೋರಿಸುತ್ತೆ. ಮಲ್ಟಿಮೀಟ್ರ್ ಥರ ಇದರಲ್ಲೇ ತೋರಿಸುವಂಥದ್ದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ತಗೊಂಡ್ಮೇಲೆ ಇದನ್ನು ಪರ್ಚೇಸ್ ಮಾಡಿ, ನಿಮಗೂ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಇದ್ರ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುವಂಥದ್ದು, ಕ್ಲೀನಾಗಿ ಬಂದಿದೆ ಅಂತ ಹೇಳ್ಬೋದು. ಪಾರ್ಸಲಲ್ಲಿ ಕೂಡ ನಿಮಗೆ ನೋಡ್ತಾ ಇದ್ದೀರಾ. ಮತ್ತು ಇದರಲ್ಲಿ ಶೇಕ್ ಆಗುತ್ತೆ, ಒಂದೊಂದು ಸ್ಕ್ರೂಗಳು ಲೂಸ್ ಇದ್ದರೆ ನಿಮಗೆ ಶೇಕ್ ಆಗುತ್ತೆ, ಮತ್ತು ಒಳಗಡೆ ಏನಾದರೂ ಬಿಟ್ಟಿರ್ಬೋದು, ಆ ರೀತಿ ನಿಮಗೆ ಅನಿಸುತ್ತೆ. ಅವಾಗ ನೀವು ನೋಡ್ಕೊಬೋದು ಯಾವ ರೀತಿ ಇರುತ್ತೆ ಅಂತ ಎಲ್ಲ. ನೀವು ಇದನ್ನು ಟೈಟ್ ಮಾಡಿದಾಗ ನಿಮಗೆ ಮತ್ತೆ ಶೇಕ್ ಮಾಡಿ ನೋಡಿ ಯಾವ ರೀತಿ ಏನು ಅನಿಸುತ್ತೆ ಎಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನ್ ಇದೆಯಾ ಇಲ್ಲ ಅಂತಂದರೆ, ಇದೇನಾದ್ರು ಡ್ಯಾಮೇಜ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ಆ ಡೇಟಿಗೆ ನೀವು ವಾಪಸ್ನ ರಿಟರ್ನ್ ಕೂಡ ಮಾಡ್ಬೋದಿರುತ್ತೆ. ಹಂಗಾಗಿ ಹೇಳಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.